ಏಪ್ರಿಲ್ 19 ಮತ್ತು 20ರಂದು 2 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಬಸವ ಜಯಂತಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲು ನಿರ್ಧರಿಸಿರುವುದು ಸ್ವಾಗತಾರ್ಹ ಮತ್ತು ಈ ಜಯಂತಿಯ ಕಾರ್ಯಕ್ರಮದಲ್ಲಿ ವಿವಿಧ ಕಾಯಕ ಶರಣರ ಸಮುದಾಯದವರು ಭಾಗವಹಿಸಿ ಅರ್ಥಪೂರ್ಣವಾಗಿ ಸಹಕಾರ ನೀಡಲಾಗುವುದು ಎಂದು ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕೂರು ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿವಿಧ ಕಾಯಕ ಶರಣರ ಸಮುದಾಯದವರನ್ನು ಸಹ ಬಸವ ಜಯಂತಿ ಸಮಿತಿ ಪದಾಧಿಕಾರಿಗಳನ್ನಾಗಿ ಸೇರಿಸಿಕೊಂಡು ಬಸವಣ್ಣನವರು ಇವನ್ಯಾರವ ಇವನ್ ನಮ್ಮವ ತತ್ವವನ್ನ ಕೇವಲ ಭಾಷಣಕ್ಕೆ ಸೀಮಿತವಾಗಿರದೆ ಮುಂದಿನ ದಿನಗಳಲ್ಲಿ ಕೃತ್ಯ ರೂಪದಲ್ಲಿ ಬರಬೇಕೆಂದು ಒತ್ತಾಯಿಸಿದರು. ಬಸವ ಜಯಂತಿಯಂದು ವಿವಿಧ ಬಡಾವಣೆಯಿಂದ ಕಾಯಕ ಶರಣರ ಬಂಧುಗಳ ಬೃಹತ್ ಮೆರವಣಿಗೆಯಲ್ಲಿ ಬಸವಣ್ಣ ಮತ್ತು ಕಾಯಕ ಶರಣರ ಭಾವಚಿತ್ರವನ್ನು ಅಳವಡಿಸಿಕೊಂಡು ಭಾಗವಹಿಸಲಾಗುತ್ತದೆ ಎಂದರು. 19 ಮತ್ತು 20ನೇ ತಾರೀಕು 2 ದಿವಸಗಳ ಕಾಲ ನಗರದಲ್ಲಿ ಜಗಜ್ಯೋತಿ ಸಾಂಸ್ಕೃತಿಕ ನಾಯಕ ಬಸವಣ್ಣವರ ಜಯಂತ್ಯೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕಂತೇಳಿ ಜಿಲ್ಲಾಡಳಿತ ಇಡೀ ಎಲ್ಲ ಸಮಾಜದವರು ಒಕ್ಕಟ್ಟಾಗಿ ಮಾಡಬೇಕು ಅಂಥೇಳಿ ಒಂದು ನಿರ್ಣಯ ಆಗಿದೆ. ಅದೇ ಮಾರ್ಗದಲ್ಲಿ ನಾವು ಹಿಂದಿನ ದಿವಸ ಕನ್ನಡ ಭವನದಲ್ಲಿ ಎಲ್ಲ ಕಾಯಕ ಶರಣರು ಸುಮಾರು ಒಂದು 50 ಜನರು ಸೇರಿ ನಾಳೆ ನಡೀತಕ್ಕಂಥ 19, 20 ದಿವಸ ನಡೀತಕ್ಕಂಥ ಈ ಬಸವ ಜಯಂತಿಯ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಬೇಕು. ನಮ್ಮ ಯಾವ್ಯಾವ ಸಮುದಾಯಗಳಿವೆ ಆಯಾ ಸಮುದಾಯದ ಎಲ್ಲ ಮುಖ್ಯಸ್ಥರು, ಯುವಕರು, ಮಹಿಳೆಯರು ಎಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಮಾಡಬೇಕು. ಇಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ಒಂದು ಉತ್ತಮವಾದಂಥ ಸಂದೇಶ ಹೋಗಿ 31 ಜಿಲ್ಲೆಗಳಲ್ಲಿ ಗುಲ್ಬರ್ಗದಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮ ಅತ್ಯಂತ ವೈಭವಪೂರ್ಣ ಆಗಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೇವೆ. ನಿನ್ನೆ ನಾವು ಕನ್ನಡ ಭವನದಲ್ಲಿ ಆಮೇಲೆ ಹೋಗಿ ವೀರಶೈವ ಕಲ್ಯಾಣ ಮಠದಲ್ಲಿ BR ಪಾಟೀಲರು, BG ಪಾಟೀಲರು, ಅಲ್ಲಂಪ್ರಭು ಪಾಟೀಲರು, ಅಪ್ಪುಗೌಡರು ಎಲ್ಲರೂ ಅಲ್ಲಿದ್ದಾಗ ಅವ್ರಿಗೆ ಭೇಟಿ ಮಾಡಿ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿ ಬಂದಿದ್ದೇವೆ. ಈ ಒಂದು ಪತ್ರಿಕೆ ಮುಖಾಂತರ ಕಾಯಕ ಶರಣರು ಕೂಡ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದಾರೆ ಎಂಬ ಒಂದು ಸಂದೇಶ ತಮ್ಮ ಮೂಲಕ ಹೋದರೆ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ಕೊಟ್ಟಾಗುತ್ತೆ. ನಾವು ಪತ್ರಿಕೆಗೋಷ್ಠಿ ಕರೆದೀವಿ. ಈ ಸಂದರ್ಭದಲ್ಲಿ ನಮ್ಮದೇನೆಂದರೆ ಇವನ್ಯಾರವ ಅಂತ ಅಂತಾರೆ, ಇವ ನಮ್ಮವ ಅಂತೀವಿ. ಅವ ಎಲ್ಲಿ ಬಸವಣ್ಣನ ಅಲ್ಲೇ ಉಳಿದು ಮುಂದಕ್ಕೆ ಹೋಗಲ್ದು. ಇವ ನಮ್ಮವ ಎಂದು ಹೋಗಲ್ದು. ನಾ ಈ ಸಲ ಒಳ್ಳೆಯ ವಿಜೃಂಭಣೆಯ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ, ಭಾಗಿಯಾಗ್ತೀನಿ. ಮುಂದೆ ಬೇರೆ ಸಮುದಾಯದವರಿಗೂ ಕೂಡ ಒಂದೇ ಸಮುದಾಯದವ್ರು ಮಾಡೋದಕ್ಕಿಂತ ಅಧ್ಯಕ್ಷ ಸ್ಥಾನ ಆಗಲಿ, ಉಪಾಧ್ಯಕ್ಷ ಸ್ಥಾನ ಆಗಲಿ, ಯಾವುದಾದ್ರೂ ಒಂದು ಉಳಿದ ಕಾಯಕ ಶರಣರಿಗೂ ಕೂಡ ಅದರಲ್ಲಿ ಸೇರ್ಪಡೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ಒಂದು ಬಸವಣ್ಣವ್ರ ನನಸು ಮಾಡ್ತಕ್ಕಂಥ ಕೆಲಸ ಈ ಬಸವ ಅಭಿಮಾನಿಗಳು, ವೀರಶೈವ ಧರ್ಮದವರು ಇರಲಿ, ಲಿಂಗಾಯತ ಸಮಾಜದವರು ಇರಲಿ, ಎಲ್ಲ ಬಲಿಷ್ಠ ನಾಯಕರೆಲ್ಲ ಅವರು ಆ ಸಮುದಾಯದವರು ಏನು ಮಾಡ್ತಾಯಿದ್ದೀರಿ, ಎಲ್ಲ ಕಾಯಕ ಶರಣರು ಕೂಡ ನಿಮ್ಮ ಬೆಂಬಲ ಇದೆ. ನಮ್ಮದರಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ನಮಗೂ ಕೂಡ ಸೇರಿಸ್ಕೋಬೇಕು. ಅದರಲ್ಲಿ ಪ್ರತಿಯೊಂದು ರಂಗದಲ್ಲಿ 4-5 ಮಂದಿ ಹೆಸರು ಸೇರಿಸ್ಬೇಕು. ಇಲ್ಲ ಅಂದಾಗ ಮಾತ್ರ ಇವನಾರವ ಇವ ನಮ್ಮವ ಒಂದು ತತ್ವ ಸಿದ್ಧಾಂತ ಜಾರಿಯಲ್ಲಿ ಬರ್ತದೆ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ,
ಬಿಗ್ ಬಜಾರ್ ಎದುರುಗಡೆಗೆ ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.